ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ ಕಾರಣಕ್ಕಾಗಿ ಈ ಚುನಾವಣಾ ರಿಸಲ್ಟ್ ಶಾಮನೂರು ಕುಟುಂಬಕ್ಕೆ ಬಹಳ ಮುಖ್ಯ. ಇಲ್ಲ ಅಂತಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಏನಾಗುತ್ತೋ ಬಿರುಕುಗಳು ಗೊತ್ತಿಲ್ಲ. ಇದು ಲೋಕಲ್ ಆಗಿ ಕೇಳಿ ಬರ್ತಾ ಇರುವಂತ ಮಾತು. UDF 88 ಕ್ಷೇತ್ರಗಳಲ್ಲಿ ಕೇರಳದ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. UDF 88 ಕ್ಷೇತ್ರಗಳಲ್ಲಿ ಇನ್ಕ್ಲೂಡಿಂಗ್ ಪಿಣರಾಯಿ ವಿಜಯನ್, ಹಾಲಿ ಸಿಎಂ ಪಿಣರಾಯಿ ವಿಜಯನ್ ಮುನ್ನಡೆಯಲ್ಲಿದ್ದಾರೆ. ಆದರೆ ಅವರ ಪಾರ್ಟಿ ಹಿನ್ನಡೆಯನ್ನು ಕಾಣ್ತಾ ಇದೆ. ಇದಕ್ಕೆ ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ 46ಕ್ಕೆ ಬಂದಿದೆ LDF. ಇದು ಸಂಗತಿ. ಯಾಕಂದರೆ ಒಂದು ಸಾರಿ ಗೆಲ್ಲಿಸ್ತವ್ರನ್ನ ಮತ್ತೊಂದು ಸಾರಿ ರಿಪೀಟ್ ಮಾಡಲ್ಲ, ಅಷ್ಟು ಬುದ್ಧಿವಂತ ಜನ ಅವರು. ಪ್ರಶ್ನೆ ಬೇರೆ. ಆದರೆ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು ಬಹಳ ನಿಶ್ಚಿತವಾಗಿತ್ತು. ಅದರ ಅಂತರ ನೋಡಿ 89-46. ಒಂದು ಲೆಕ್ಕದಲ್ಲಿ ಏನು ಅಂದರೆ ಬಹುಮತ ನೋ ಡೌಟ್ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಅಂತ ಅನಿಸುತ್ತೆ. ಇದೇ ಒಂದು ವೇಗ ಮುಂದುವರೆದ್ರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಾವು ನೋಡ್ತಾ ಇದ್ದೀವಿ. BJP 124, TMC 119, 122, 119ಕ್ಕೆ ಬಂತು. ಇವಾಗ 122, 119 ಇದು. ಬಟ್ ನೋಡಿ ಸರ್, ಬಿಜೆಪಿ ನೋಡಿ ಸರ್ 5+ ಈಗಲೂ ಕೂಡ 5ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳ ಮುನ್ನಡೆ ಅಂತ. ಅದು ಎಲ್ಲ ಅವ್ರು ಹೇಳ್ದಂಗೆ ಏನಂದ್ರೆ ಎಲ್ಲ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ. ಹೌದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ TMC ಹಾಗೆ ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್ ಮುಂದುವರಿತಾ ಇದೆ. ನೇರ ಫೈಟ್ ನೋಡಿ. 124 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದ್ರೆ TMC 118 ಕ್ಷೇತ್ರಗಳು. ಭವಾನಿಪುರದಲ್ಲಿ ಸಿಎಂ ಮಮತಾಗೆ ಹಿನ್ನಡೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಕಳೆದ ಬಾರಿ ನಂದಿ ಗ್ರಾಮದಲ್ಲಿ ಅವರಿಗೆ ಆಗಿರುವಂತಹ ಹಿನ್ನಡೆ ಅದು ಬೇರೆ ರೀತಿಯಂತ ವಿಶ್ಲೇಷಣೆ. ಯಾಕಂತಂದ್ರೆ ಅದು ಅವ್ರ ಕ್ಷೇತ್ರ ಆಗಿರಲಿಲ್ಲ. ಬಟ್ ಭವಾನಿಪುರದಲ್ಲಿ ಏನಾದ್ರೂ ಮಮತಾ ಅವರಿಗೆ ಹಿನ್ನಡೆ ಆಗಿರುವಂತದ್ದಿದೆ, ಮುಂದುವರೆದು ಹೋಗಿ ಏನಾದ್ರು ಎಂಡ್ ರಿಸಲ್ಟ್ ಆದ್ರೆ ಅದು ಬೇರೆಯದ್ದೇ ಸೂಚನೆ ಕೊಡುತ್ತೆ. ಅದು ಆಡಳಿತ ವಿರೋಧಿ ಅಲೆ ಅನ್ನುವಂಥದ್ದು ಒಂದು ಭಾಗ. ಆದ್ರೆ ಮುಖ್ಯಮಂತ್ರಿಯ ಕ್ಯಾಂಡಿಡೇಟ್ ಅಂದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿಯೂ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವ್ರ ವರ್ಚಸ್ಸು ಏನಾಯ್ತು ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ನಂತರದ ಹಂತದಲ್ಲಿ ವಿಶ್ಲೇಷಣೆಗೆ ಒಳಪಡುತ್ತೆ. ಒಂದೇ ಆಡ್ ಮಾಡ್ಬೇಕಂತ ಹೇಳಿದ್ರೆ ಭವಾನಿಪುರ ಇರ್ತಕ್ಕಂಥದ್ದು ಮೊದಲನೇದು ಪ್ರೆಸಿಡೆನ್ಸಿ ಏರಿಯಾ. ಎರಡನೇದು 53% ಹೆಣ್ಮಕ್ಳು ಓಟು. ಕಳೆದ ಬಾರಿ ಬಿಜೆಪಿ ಸೋಲೋದಕ್ಕೆ ಒಂದು ಕಾರಣ ಏನಾಗಿತ್ತು ಅಂದ್ರೆ 50% ಹೆಣ್ಮಕ್ಳ ಓಟು TMCಗೆ ಹೋಯ್ತು. ಕೇವಲ 36% ಅಷ್ಟೇ ಬಿಜೆಪಿಗೆ ಬಿದ್ದಿದ್ದು. 14% ಹೆಣ್ಮಕ್ಳ ಓಟು ಇವ್ರ ಕಡೆಗೆ ದೀದಿ ಕಡೆಗೆ ಜಾಸ್ತಿ ಇತ್ತು. ಆದ್ರೆ ಈ ಬಾರಿ ಈಗಲೂ ಮೊನ್ನೆ ಪೋಸ್ಟರ್ಸ್ ನೋಡಿದಾಗ ಅವ್ರ 44 ಇದೆ, ನಮ್ಗೆ 41 ಇದೆ. ಈಗಲೂ ಬರೀ 3% ಜಾಸ್ತಿ. ಅದ್ರ ಅರ್ಥ ಹೆಣ್ಮಕ್ಳು ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂತ. ಕೇಶವ ಪ್ರಸಾದ್ ಅವರೇ, MLC ಬಿಜೆಪಿ ನಾಯಕರು. ಕೇಶವ ಪ್ರಸಾದ್ ಜಿ, ನೋಡ್ತಾ ಇದ್ದೀರಿ ಚುನಾವಣಾ ಫಲಿತಾಂಶ, ಏನಂತೀರಿ ಸರ್? ಚುನಾವಣಾ ಫಲಿತಾಂಶ ಒಟ್ಟಾರೆ ಹೇಳೋದಾದ್ರೆ ಬಿಜೆಪಿ ಅಸ್ಸಾಮನ್ನ ಗೆಲ್ತಾ ಇದೆ, ಬಂಗಾಳವನ್ನ ಗೆಲ್ಲಕ್ಕೆ ಹೊರಡ್ತಾ ಇದೆ, ಆ ಹೊಸಲಲ್ಲಿ ನಿಂತಿದೆ. ಹಾಗೇನೆ ನಮ್ಮ ಕೇರಳದಲ್ಲೂ ಕೂಡ ತುಂಬ ಒಂದು ದೊಡ್ಡ ಪ್ರಮಾಣದ ಅಲೆಯನ್ನು ನಾವು ಸೃಷ್ಟಿ ಮಾಡಿದ್ದೀವಿ ನಮ್ಮದೇ ಆದಂಥ ರೀತಿಯಲ್ಲಿ. ಪುದುಚೇರಿನಲ್ಲೂ ಕೂಡ ನಾವು ಗೆಲ್ತಾ ಇದ್ದೀವಿ. ಮತ್ತು ತಮಿಳುನಾಡು ರಾಜಕಾರಣದಲ್ಲೂ ಕೂಡ ನಾವು ನಮ್ಮದೇ ಆದಂಥ ಛಾಪನ್ನು ಈ ಸತಿ ಮೂಡಿಸ್ತಾ ಇದ್ದೀವಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ಇಡೀ 5 ಚುನಾವಣೆಗಳಲ್ಲಿ ನಮ್ಮ ಪ್ರಭಾವ ಬೀರಿದೆ. ಅದು ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅದು ರಾಷ್ಟ್ರೀಯ ಚುನಾವಣೆ. ಅದು ಪಶ್ಚಿಮ ಬಂಗಾಳದ ಚುನಾವಣೆ ಅನ್ನೋದಕ್ಕಿಂತ ಈ ರಾಷ್ಟ್ರೀಯ ಚುನಾವಣೆಯಲ್ಲಿ ಬಿಜೆಪಿ ವೆಸ್ಟ್ ಬೆಂಗಾಲನ್ನ ಭಾರತದಲ್ಲಿ ಉಳಿಸ್ಕೊಳ್ಳುವಂತ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಇಟ್ಟಿದೆ. TVK ಸುನಾಮಿ ಶುರುವಾಗಿದೆ. 76 ಕ್ಷೇತ್ರಗಳಲ್ಲಿ TVK ಮುನ್ನಡೆ. 76 ಕ್ಷೇತ್ರಗಳಲ್ಲಿ DMK ಪ್ಲಸ್ 51, AIDMK ಪ್ಲಸ್ 48. 76 ಕ್ಷೇತ್ರಗಳಲ್ಲಿ TVK ಮುನ್ನಡೆ. ಒಂದು ಲೆಕ್ಕದಲ್ಲಿ ದೊಡ್ಡ ಬಿರುಗಾಳಿ. ಇದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಯಾವ ಸಂದರ್ಭದಲ್ಲಿ ಮತದಾರ ಯಾರು ಕೈ ಹಿಡಿತಾನೆ, ಅವನ ಪಲ್ಸ್ ಏನು ಎತ್ತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಿಜಕ್ಕೂ ಒಂದೇ ಒಂದು ಆಕ್ಸಿಸ್ ಇಂಡಿಯಾ ಮಾತ್ರ ಹೇಳಿತ್ತು ಇವರು ಬಹುಮತ ಗಳಿಸ್ತಾರೆ ಅಂತ. ಆಗ ಅವ್ರು ಈ ಸರಿ ಬುದ್ಧಿವಂತರಾದ್ರು. ಕಳೆದ ಬಾರಿ ತಪ್ಪಾಗಿ 10 ಕರೆದು ಸುರಿದಿದ್ದೆಲ್ಲ ಇತ್ತು ಗುಪ್ತಾ ಅವರು. ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಸರಿ ಅಪ್ಪಿ ಪಶ್ಚಿಮ ಬಂಗಾಳದ ಹೇಳಿಲ್ಲ ಅವರು. ಜನ ಯಾಕ ಮಾತಾಡ್ಲಿಲ್ಲ ಅಂದ್ಕೊಂಡು ಸರ್ಕೊಂಡ್ಬಿಟ್ರು. ಕರೆಕ್ಟ್. ನಾವಿಲ್ಲಿ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀವಿ. ಮೊದಲ ಸುತ್ತಿನ ಮತ ಎಣಿಕೆ ಅಂತ್ಯ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಿನ್ ಮಾರ್ಜಿನ್ ನಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. 578 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. 26-27 ವರ್ಷದ ಪ್ರಾಯ ಸಮರ್ಥ ಶಾಮನೂರ್ ಅವರು 3134 ಮತಗಳನ್ನ ಪಡೆದಿದ್ದಾರೆ. ಇನ್ನೂ ಕೂಡ ಬಹಳ ಸುತ್ತು ಬಾಕಿ ಇದೆ. ಈ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಬೋದು. ಇದು ದಾವಣಗೆರೆ ದಕ್ಷಿಣ. ಇನ್ನು ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಆರಂಭಿಕ ಹಂತದ ಮುನ್ನಡೆ ಉಮೇಶ್ ಮೇಟಿ ಅವರ ಕಡೆಗಿರುವಂತದನ್ನ ನೋಡ್ತಾ ಇದೀವಿ. ಯಾಕಂತಂದ್ರೆ ಸುಮಾರು 8623 ಮತಗಳ ಅಂತರದಿಂದ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ವೀರಣ್ಣ ಚರಂತಿಮಠ ಅವರ ವಿರುದ್ಧವಾಗಿ. ನಿಮ್ಗೆ ಗೊತ್ತಿರಲಿ, ಉಮೇಶ್ ಮೇಟಿ ಅವರಿಗೆ ಇದು ಮೊದಲ ಚುನಾವಣೆ. ತಂದೆ ತೀರ್ಕೊಂಡಂತ ನಂತರದಲ್ಲಿ ಅವರು ಕಂಟೆಸ್ಟ್ ಮಾಡ್ತಾ ಇರೋದು.